ಇಬ್ರು ನಾಯಕರು ರೆಡಿ ಆಗಿದ್ದಾರೆ ಟಾಸ್ಗೆ. ಹೆಡ್ಸ್ ಅಂತ ಕಾಲ್ ಬಂದಿದೆ, ಟೈಲ್ಸ್ ಆಗಿ ಬಂದಿದೆ. ಈಗ ನಾಯಕ ಡಿಸೈಡ್ ಮಾಡಿದ್ದಾರೆ ಬ್ಯಾಟಿಂಗ್ ಆಡ್ತೀವಿ ಫಸ್ಟ್ ಅಂತ. ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇದೆ ಬ್ಯಾಟರ್ಗೆ. ಚಾನ್ಸ್ ತಗೊಂತಾ ಇರೋವಾಗ ಇರುತ್ತೆ. ಒಂದ್ ಸಿಂಗಲ್ ಅಷ್ಟೇನೆ, ಸ್ಟ್ರೈಕ್ ರೊಟೇಟ್ ಆಗ್ಬೋದು. ಸ್ವಲ್ಪ ಸ್ಲೋ ಆಗಿ ರನ್ಸ್ ಇದೆಯಾ ಇಲ್ಲಿ? 4 ರನ್ ಎಕ್ಸ್ಟ್ರಾ. ಇರುತ್ತೆ. ಒಂದ್ ಸಿಂಗಲ್ ಅಷ್ಟೇನೆ, ಸ್ಟ್ರೈಕ್ ರೊಟೇಟ್ ಆಗ್ಬೋದು. ಸ್ವಲ್ಪ ಸ್ಲೋ ಆಗಿ ಬೌಲರ್ ಓವರ್ ದ ವಿಕೆಟ್ ಬರ್ತಾ ಇರೋದು ಆಂಗಲ್ ನ ಚೇಂಜ್ ಮಾಡೋದಕ್ಕೋಸ್ಕರನೇ. ಸ್ವಲ್ಪ ಹುಷಾರಾಗಿ ಶುರು ಮಾಡ್ತಾ ಇದಾರೆ ಬ್ಯಾಟರ್ಸ್ ಅನ್ಸತ್ತೆ. ನೋಡ್ಕೊಂಡು ಆಡ್ಬೇಕು ಅನ್ನೋ ಯೋಚನೆ ಇದ್ದಾರೆ ಅಂತ. ಇದು ವೆಲ್ ಬೋಲ್ಡ್, ಏನು ಬಿಟ್ಕೊಡ್ತಾ ಇಲ್ಲ. ನಾಲ್ಕು ರನ್ ಬರ್ಕೊಂಬಿಡಿ. ಇದು ಎಕ್ಸ್ಟ್ರಾ ವಿಡ್ತ್ ಕೊಟ್ಟಾಗೆಲ್ಲ ಕಾಯ್ತಾ ಇರ್ತಾರೆ. ಹಿಂದ್ಗಡೆ ಹೋಗಿ ನಿಂತಿದ್ದಾರೆ. ಬಹಳ ಒಳ್ಳೆ ರನ್ ಬಿಡುದು ವಿಕೆಟ್ಸ್ ಇವರಿಬ್ರು ಜೋಡಿ ನಡುವೆ. ಬ್ಯಾಟರ್ ಸ್ವಲ್ಪ ಹುಷಾರಾಗಿರ್ಬೇಕು. ಈಸಿ ಪಿಕಿಂಗ್ಸ್ ಇದು. ಡ್ರಿಫ್ಟ್ ಆದ್ರು ಅಂತಂದ್ರೆ 4. ಇದು ಬಹಳ ಒಳ್ಳೆ ರನ್ ಬಿಡುದು ವಿಕೆಟ್ಸ್. ಅದು ಕರೆಕ್ಟ್ ಟೈಮ್ ನಲ್ಲಿ. ಬೌಲರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಸ್ವಿಚ್ ಮಾಡ್ತಾ ಸೈಡ್ಸ್ ನ. ವರ್ಕ್ ಆಗುತ್ತೋ ಇಲ್ವೋ ಅಂತ ಕಾದ್ ನೋಡ್ಬೇಕು. ಬ್ಯಾಟ್ ಬಿಟ್ಟ ತಕ್ಷಣದಿಂದನೇ ಇದು ಬೌಂಡ್ರಿ ಅಂತ ಹೇಳ್ಬೋದು. ಫೀಲ್ಡರ್ ಬಾಲ್ ನ ಪಿಕ್ ಮಾಡ್ತಾರೆ, ವಾಪಸ್ಸು ಸ್ಟ್ರೈಟ್ ಅವೇ. ಮತ್ತೆ 2 ರನ್. ಬ್ಯಾಟರ್ ಸ್ಟ್ರೈಕ್ ನ ಉಳಿಸ್ಕೊಳ್ತಾರೆ. ಬಲವಾಗಿ ಬೀಸಿದ್ದಾರೆ. ಅವಕಾಶ ಇದು ಅಹಮದಾಬಾದ್. ಎಂಥ ಕ್ಯಾಚ್ ಇದು! ವಾವ್, ಇವರಿಬ್ರು ಬ್ಯಾಟರ್ಸ್ ಪಿಚ್ ನಲ್ಲಿ ಹಾರ್ತಾ ಇದ್ದಾರೆ. ತೆಗೆದು ಕೊಡ್ತಾರೆ. ಇಲ್ಲಿ ಫ್ಲಾಟ್ ಆಗಿ ಹೋಗುತ್ತೆ 6. ಬಾಲ ಬಿಟ್ಟು ಹೊಡೆದಿರೋ ಅಂತ 8. ಲೆಗ್ ಸ್ಟಂಪ್ ಮೇಲೆ ಡ್ರಿಫ್ಟ್ ಮಾಡ್ತಾ ಇದ್ರು, ಲೆಂತ್ ನ ಪಿಕ್ ಮಾಡಿ. ಈಗ ಈಸಿ ಪಿಕಿಂಗ್ಸ್ ಇದು. ಡ್ರಿಫ್ಟ್ ಆದ್ರು ಅಂತಂದ್ರೆ 4. ಫಸ್ಟ್ ಬೌಂಡ್ರಿ ಅವ್ರ ಕಡೆಯಿಂದ ಬೌಂಡ್ರಿ ಬೇಕಾಗಿತ್ತು. ಕಡೆಯಿಂದ ಈಸಿ ಕ್ಯಾಚ್. ಮೊದಲ ವಿಕೆಟ್ ನ ಕಳ್ಕೊಂಡಾಯ್ತು. ಕೇರ್ಲೆಸ್ ಶಾಟ್ ಔಟ್ ಆಗೋದಿಕ್ಕೆ. ಬ್ಯಾಟರ್ ಖಂಡಿತ ಹೊಸ ಬ್ಯಾಟ್ಸ್ಮನ್ ಫೋಕಸ್ ಮಾಡಬೇಕಾಗತ್ತೆ ಈ ಇನ್ನಿಂಗ್ಸ್ ನ ಸ್ವಲ್ಪ ತಾಳ್ಮೆಯಿಂದ ಸ್ಟೆಬಿಲೈಸ್ ಮಾಡೋದಕ್ಕೆ. ಸಾಕಾಗಿ ಪಿಕ್ ಮಾಡಿದ್ದಾರೆ. ಫುಲ್ ಅಂಡ್ ಡೆಲಿವರಿ ಕಾಲ್ ಮೇಲೆ ಹಾಕಿದ್ರೆ ಪನಿಷ್ಮೆಂಟ್ ಖಚಿತ. ತೆಗೆದು ಕೊಡ್ತಾರೆ. ಇಲ್ಲಿ ಫ್ಲಾಟ್ ಆಗಿ ಹೋಗುತ್ತೆ 6. ಬಾಲ ಬಿಟ್ಟು ಹೊಡೆದಿರೋ ಅಂತ 8. ಲೆಗ್ ಸ್ಟಂಪ್ ಮೇಲೆ ಡ್ರಿಫ್ಟ್ ಮಾಡ್ತಾ ಇದ್ರು, ಲೆಂತ್ ನ ಪಿಕ್ ಮಾಡಿ. ಅಮೋಘವಾದಂತ ರಿಸ್ಟ್ ವರ್ಕ್ ಡಿಫ್ಲೆಕ್ಟ್ ಮಾಡ್ತಾ ಇದಾರೆ ಲೆಗ್ ಸ್ಟಂಪ್ ಮೇಲೆ. ಇದು ಬಹಳ ಒಳ್ಳೆ ರನ್ ಬಿಡುದು ವಿಕೆಟ್ಸ್.
4 ರನ್ ಬರ್ಕೊಂಬಿಡಿ. ಇದು ಎಕ್ಸ್ಟ್ರಾ ವಿಡ್ತ್ ಕೊಟ್ಟಾಗೆಲ್ಲ ಕಾಯ್ತಾ ಇರ್ತಾರೆ.